ಬೇಡುವಾಗ ಭಿಕ್ಷುಕನಾಗು ಕೊಡುವಾಗ ದಾನಿಯಾಗು ಬೇಡಿ ಕುಗ್ಗಬೇಡ ಕೊಟ್ಟು ಹಿಗ್ಗಬೇಡ. ಹಾಯ್ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ. ಇವತ್ತಿನ ವಿಡಿಯೋದಲ್ಲಿ ನಾವು ರಿವ್ಯೂ ಮಾಡ್ತಿರುವಂತಹ ಬೈಕ್ ಬಂದು ಯಮಹಾ XSR 155 cc ದಾಗಿರುತ್ತೆ. ಈ ಬೈಕ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ತಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಈ ಒಂದು ಬೈಕ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಒಂದು ಬೈಕು ಭಾರತ ದೇಶದಲ್ಲಿ ಲಾಂಚ್ ಆಗಿದ್ದು 2025 11ನೇ ತಿಂಗಳಲ್ಲಿ. ಅದಕ್ಕೂ ಮುಂಚೆ 2019ರಿಂದಲೇ ಬೇರೆ ದೇಶಗಳಲ್ಲಿ ಲಾಂಚ್ ಆಗಿತ್ತು. ಬಟ್ ಆಲ್ಮೋಸ್ಟ್ 6 ವರ್ಷ ಆದ್ಮೇಲೆ ನಮ್ಮ ದೇಶದಲ್ಲಿ ಲಾಂಚ್ ಆಗಿರುವಂತದ್ದು. ಆದ್ಮೇಲೆ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿರುವಂತದ್ದು, ಮತ್ತೆ ತುಂಬಾ ಗಾಡಿಗಳು ಆಲ್ರೆಡಿ ರೋಡ್ ಅಲ್ಲಿ ನೀವು ನೋಡಬಹುದು ಕೂಡ. ಸೊ ಈ ಒಂದು ಬೈಕ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ತಮ್ಮೆಲ್ಲರಲ್ಲೂ ಒಂದು ರಿಕ್ವೆಸ್ಟ್, ಈ ಒಂದು ಬೈಕ್ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಬೈಕ್ ಡೈಲಿ ಕಮ್ಯೂಟ್ ಮಾಡೋರಿಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಇದೊಂದು ಡೈಲಿ ಕಮ್ಯೂಟಿಂಗ್ ಬೈಕ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಈ ಒಂದು ಬೈಕ್ ನಮಗೆ ಸೇಮ್ R15 ಮತ್ತೆ MT15 ಅಲ್ಲಿ ಯೂಸ್ ಮಾಡಿರುವಂತಹ ಇಂಜಿನ್ ನ ಯೂಸ್ ಮಾಡಿರುವಂತದ್ದು. ಮತ್ತೆ ಇದೊಂದು ರೆಟ್ರೋ ಮಾಡರ್ನ್ ಡಿಸೈನ್ ಇಂದ ಬಂದಿರುವಂತದ್ದು, ಮತ್ತೆ ಡೆಲ್ಟಾ ಬಾಕ್ಸ್ ಫ್ರೇಮ್ ಇಂದ ಬಂದಿರುವಂತದ್ದು ನೋಡ್ತಿರ್ಬೋದು ನೀವು. ಈ ಬೈಕ್ ಅಲ್ಲಿ ನಮಗೆ ಮಲ್ಟಿಪಲ್ ವೇರಿಯಂಟ್ಸ್ ಅಂತ ಇಲ್ಲ, ಬಟ್ ಬದಲಾಗಿ 4 ಕಲರ್ಸ್ ಇರುವಂತದ್ದು. ಇಲ್ಲಿ ನೋಡ್ತಿರುವಂತದ್ದು ನೀವು ಗ್ರೇಷ್ ಗ್ರೀನ್ ಕಲರ್ ಆಗಿರುತ್ತೆ. ಇದು ವಿವಿಡ್ ರೆಡ್ ಆಗಿರುತ್ತೆ, ಅಂದ್ರೆ ರೆಡ್ ಕಲರ್ ಬೈಕ್ ಆಗಿರುತ್ತೆ. ಸೊ ನೆಕ್ಸ್ಟ್ ನಮಗೆ ಇದು ಗ್ರೇ ಕಲರ್ ಅಲ್ಲಿ ಇರುವಂತದ್ದು, ಅದು ಮೆಟಾಲಿಕ್ ಗ್ರೇ ಅಂತ ಕರೀತಾರೆ. ಇಲ್ಲಿ ನೋಡ್ತಿರುವಂತದ್ದು ಮೆಟಾಲಿಕ್ ಗ್ರೇ ಆಗಿರುತ್ತೆ. ನೆಕ್ಸ್ಟ್ ಲಾಸ್ಟ್ ಕಲರ್ ಬಂದ್ಬಿಟ್ಟು ಮೆಟಾಲಿಕ್ ಬ್ಲೂ ಆಗಿರುತ್ತೆ, ಅಂದ್ರೆ ಬ್ಲೂ ಕಲರ್ ಬೈಕ್ ಆಗಿರುತ್ತೆ. ಇದಿಷ್ಟು 4 ಕಲರ್ ಆಪ್ಷನ್ಸ್ ಇರುವಂತದ್ದು ಈ ಒಂದು ಬೈಕ್ ಅಲ್ಲಿ. ಈ ಬೈಕ್ ನ ಫ್ರಂಟ್ ಲುಕ್ ಡೀಟೇಲ್ಸ್ ನ ನೋಡ್ತಾ ಹೋಗೋದಾದ್ರೆ ಬ್ಲಾಕ್ ಕಲರ್ ಮಿರರ್ಸ್ ನ ಕೊಟ್ಟಿರುವಂತದ್ದು, ಮತ್ತೆ LED ಹೆಡ್ ಲ್ಯಾಂಪ್ ನ ಕೊಟ್ಟಿರುವಂತದ್ದು ಇಲ್ಲಿ ನೋಡ್ತಿರೋ ಹಾಗೆ. ಅದರೊಳಗಡೆ XSR ಅನ್ನೋ ಬ್ಯಾಡ್ಜಿಂಗು, LED ಲೈಟ್ ಕೊಟ್ಟಿರುವಂತದ್ದು, ಮತ್ತೆ DRLs ಕೂಡ ಇರುವಂತದ್ದು, ಮತ್ತೆ ಇಂಡಿಕೇಟರ್ಸ್ ಕೂಡ ನಿಮಗೆ LED ಇಂದ ಬಂದಿರುವಂತದ್ದು. ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಇಲ್ಲಾಗುತ್ತೆ ಈ ಒಂದು ಬೈಕ್ ಅಲ್ಲಿ. ನೆಕ್ಸ್ಟ್ ಫೋಕ್ ನ ನೋಡ್ತಿರ್ಬೋದು, ಗೋಲ್ಡನ್ ಕಲರ್ ಫಿನಿಶ್ ಅಲ್ಲಿ ಕೊಟ್ಟಿರುವಂತದ್ದು. USD ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇಂದ ಬಂದಿರುವಂತದ್ದು. ಇದು 41 mm ನಿಂದ ಬಂದಿರುತ್ತೆ. ಸೊ ನೋಡ್ತಿರ್ಬೋದು ನಿಮಗೆ ಅಪ್ಸೈಡ್ ಡೌನ್ ಫೋಕ್ ಸಿಸ್ಟಮ್ಸ್ ನ ಕೊಟ್ಟಿರುವಂತದ್ದು ಈ ಒಂದು ಬೈಕ್ ಅಲ್ಲಿ. ನೆಕ್ಸ್ಟ್ ಈ ಒಂದು ಬೈಕ್ ನ ಫ್ರಂಟ್ ಟೈರ್ ಸೈಜ್ ನ ನೋಡೋದಾದ್ರೆ 100/80 17 ಇಂಚಸ್ ಇಂದ ಬಂದಿರುತ್ತೆ. ಮತ್ತೆ ಡಿಸ್ಕ್ ಸೈಜ್ ನ ನೋಡೋದಾದ್ರೆ 282 mm ನಿಂದ ಬಂದಿರುತ್ತೆ. ಟ್ಯೂಬ್ಲೆಸ್ ಟೈರ್ಸ್, ಅಲಾಯ್ ವೀಲ್ಸ್ ಮತ್ತೆ ಸಿಮಿಲರ್ ಸಸ್ಪೆನ್ಷನ್ಸ್ ಎಲ್ಲಾ ವೇರಿಯಂಟ್ಸ್ಗೂ ಆಗಿರುತ್ತೆ. ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ ನಿಮಗೆ. ಈ ಒಂದು ಬೈಕ್ ನ ಹಿಂದಗಡೆ ಸಸ್ಪೆನ್ಷನ್ ನೋಡೋದಾದ್ರೆ ಮೊನೋಶಾಕ್ ಲಿಂಕ್ ಸಸ್ಪೆನ್ಷನ್ ಇಂದ ಬಂದಿರುತ್ತೆ. ಈ ಬೈಕ್ ನ ಸಸ್ಪೆನ್ಷನ್ ಆಲ್ರೆಡಿ MT15 ಅಲ್ಲಿ ಇರುವಂತದ್ದು, ಸಿಮಿಲರ್ ಆಗಿರೋದನ್ನ ಹಾಕಿರುವಂತದ್ದು. ಸೊ ಆಲ್ರೆಡಿ ಅದನ್ನ ಯೂಸ್ ಮಾಡೋರಿಗೆ ಗೊತ್ತಿರುತ್ತೆ ಹೇಗಿರುತ್ತೆ ಅಂತ. ನೆಕ್ಸ್ಟ್ ಒಂದು ಬೈಕ್ ನ ರಿಯರ್ ಟೈರ್ ಸೈಜ್ ನ ನೋಡೋದಾದ್ರೆ 140/70 17 ಇಂಚಸ್ ಇಂದ ಬಂದಿರುತ್ತೆ. ನೆಕ್ಸ್ಟ್ ಈ ಒಂದು ಬೈಕ್ ನ ಹಿಂದಗಡೆ ಡಿಸ್ಕ್ ಸೈಜ್ ಬಂದು 220 mm ಆಗಿರುತ್ತೆ. ಅಲಾಯ್ ವೀಲು, ಟ್ಯೂಬ್ಲೆಸ್ ಟೈರ್ಸ್ ಇಂದ ಬಂದಿರುತ್ತೆ. ಮತ್ತೆ ಡ್ಯುಯಲ್ ಚಾನೆಲ್ ABS ಇಂದ ಬಂದಿರುತ್ತೆ ಈ ಒಂದು ಬೈಕ್ ಅಲ್ಲಿ. ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಎಲ್ಲಾ ಕಲರ್ ಅಲ್ಲೂ ಸಿಮಿಲರ್ ಆಗಿ ಬಂದಿರುವಂತದ್ದು ಈ ಒಂದು ಬೈಕ್ ಅಲ್ಲಿ ನಮಗೆ. ಹಿಂದಗಡೆ ಟೈರ್ ಸೈಜ್ ನ ನೋಡ್ತಿರ್ಬೋದು ನೀವು, ನಿಮಗೆ ತುಂಬಾ ಬಲ್ಕಿ ಆಗಿ ಒಳ್ಳೆ ಸ್ಪೋರ್ಟಿಫೈ ಆಗಿ ಕಾಣಿಸ್ತಿರುವಂತದ್ದು. ಸೊ ಇದು ಒಂದು ಒಳ್ಳೆ ಅಟ್ರಾಕ್ಟ್ ಅಂತಾನೆ ಹೇಳ್ಬೋದು ಈ ಒಂದು ಬೈಕ್ ಅಲ್ಲಿ. ಈ ಬೈಕ್ ಅಲ್ಲಿ ರೇಡಿಯೇಟರ್ ನ ನೋಡ್ತಿರ್ಬೋದು, ತುಂಬಾ ಚಿಕ್ಕದಾಗಿ ಒಳ್ಳೆ ಪೊಸಿಷನ್ ಅಲ್ಲಿ ಇಟ್ಟಿರುವಂತದ್ದು. ಸೊ ಈ ಒಂದು ಬೈಕ್ ನ ಇಂಜಿನ್ ಸ್ಪೆಸಿಫಿಕೇಶನ್ಸ್ ನ ನೋಡ್ತಾ ಹೋಗೋಣ. ಇದೊಂದು 155 cc ಬೈಕ್ ಆಗಿರುತ್ತೆ. ಇಂಜಿನ್ ಮೇಲೆ ನೀವು ಯಮಹಾ ಅನ್ನೋ ಬ್ಯಾಡ್ಜಿಂಗ್ ಕೂಡ ನೋಡಬಹುದು. ನೆಕ್ಸ್ಟ್ ಇದ್ರದ್ದು ಟಾರ್ಕ್ ನೋಡೋದಾದ್ರೆ 14.2 Nm ಅಟ್ 7500 RPM ಇಂದ ಬಂದಿರುವಂತದ್ದು. BHP ನ ನೋಡೋದಾದ್ರೆ 18.1 BHP ಅಟ್ 10,000 RPM ಇಂದ ಬಂದಿರುವಂತದ್ದು. ಇಂಜಿನ್ ಟೈಪ್ ನ ನೋಡೋದಾದ್ರೆ ಸಿಂಗಲ್ ಸಿಲಿಂಡರ್ 4 ವಾಲ್ವ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇಂದ ಬಂದಿರುವಂತದ್ದು. ಮತ್ತೆ ಕ್ಲಚ್ ಅಸಿಸ್ಟ್ ಅಂಡ್ ಸ್ಲಿಪ್ಪರ್ ಕ್ಲಚ್ ಇಂದ ಬಂದಿರುತ್ತೆ. 6 ಗೇರ್ಗಳಾಗಿರುತ್ತೆ. ಇದ್ರದ್ದು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 10 ಲೀಟರ್ ಆಗಿರುತ್ತೆ. ರಿಸರ್ವ್ ಫ್ಯೂಲ್ ಕೆಪಾಸಿಟಿ ಬಂದು 1.6 ಲೀಟರ್ ಆಗಿರುತ್ತೆ. ಇಂಜಿನ್ ಆಯಿಲ್ ಕೆಪಾಸಿಟಿ 1.05 ಲೀಟರ್ ಆಗಿರುತ್ತೆ. ಮತ್ತೆ ಈ ಒಂದು ಬೈಕ್ ನ ಒಂದೇ ಸ್ಟ್ರೆಚ್ ಗೆ ರೈಡ್ ಮಾಡೋದಾದ್ರೆ 460 ಕಿಲೋಮೀಟರ್ ಅಷ್ಟು ರೈಡ್ ಮಾಡಬಹುದಾಗಿರುತ್ತೆ. ಈ ಬೈಕ್ ಅಲ್ಲಿ ನಮಗೆ 2 ಕೀಸ್ ನ ಕೊಟ್ಟಿರ್ತಾರೆ, ನೋಡ್ತಿರ್ಬೋದು. ಕೀ ಇರೋದು ಹೀಗೆ, ಮತ್ತೆ ಕೀ ಪ್ಲೇಸ್ಮೆಂಟ್ ನಿಮಗೆ ಇದು ಟ್ಯಾಂಕ್ ಮೇಲೆನೆ ಇರುತ್ತೆ, ಅಂದ್ರೆ ಫ್ಯೂಲ್ ಕ್ಯಾಪ್ ಮುಂದೆಗಡೆ ಇರುವಂತದ್ದು. ಸೊ ನಿಮಗೆ ಇನ್ಸ್ಟ್ರುಮೆಂಟಲ್ ಕನ್ಸೋಲ್ ಹತ್ರ ಇರೋದಿಲ್ಲ. ಸೊ ಆನ್ ಮಾಡಿದ ತಕ್ಷಣ ನಮಗೆ ಇನ್ಸ್ಟ್ರುಮೆಂಟಲ್ ಕನ್ಸೋಲ್ ಓಪನ್ ಆಗುವಂತದ್ದು. ಇದೊಂದು ಡಿಜಿಟಲ್ ಇನ್ಸ್ಟ್ರುಮೆಂಟಲ್ LED ಕನ್ಸೋಲ್ ಆಗಿರುತ್ತೆ. ಸೊ ಬ್ಲೂಟೂತ್ ಎನೇಬಲ್ಡ್ ಇಂದ ಬಂದಿರುವಂತದ್ದು. ಸೊ ನೆಕ್ಸ್ಟ್ ಅದ್ರದ್ದು ಫೀಚರ್ಸ್ ಸಪರೇಟ್ ಆಗಿ ನೋಡ್ತಾ ಹೋಗೋಣ. ರೈಟ್ ಸೈಡ್ ಹ್ಯಾಂಡಲ್ ಬಾರ್ ಅಲ್ಲಿ ನಿಮಗೆ ಇಂಜಿನ್ ಸ್ವಿಚ್ ನ ಆನ್ ಮಾಡುವಂತದ್ದು ಅಥವಾ ಇಗ್ನಿಷನ್ ಆನ್ ಆಫ್ ಮಾಡುವಂತದ್ದು, ಮತ್ತೆ ಹಜಾರ್ಡ್ ಲೈಟ್ ಸ್ವಿಚ್ ಕೊಟ್ಟಿರುವಂತದ್ದು. ಲೆಫ್ಟ್ ಸೈಡ್ ಅಲ್ಲಿ ಹೈ ಬೀಮು, ಲೋ ಬೀಮು, ಹಾರ್ನ್, ಇಂಡಿಕೇಟರ್ಸ್ ಆನ್ ಆಫ್ ಮಾಡುವಂತದನ್ನ ಕೊಟ್ಟಿರುವಂತದ್ದು. ಸೊ ಟ್ಯಾಂಕ್ ಮೇಲೆ ನೋಡ್ತಿರ್ಬೋದು, ಫ್ಯೂಲ್ ಕ್ಯಾಪ್ ಸಿಂಪಲ್ ಆಗಿ ಮತ್ತೆ ಒಂದು ಸ್ಪೋಟಿಫೈ ಆಗಿ ಕೊಟ್ಟಿರುವಂತದ್ದು, ಮತ್ತೆ XSR ಅನ್ನೋ ಬ್ಯಾಡ್ಜಿಂಗ್ ನ ನಿಮಗೆ ಬ್ಲಾಕ್ ಕಲರ್ ಮೇಲೆ ಸಿಲ್ವರ್ ಕಲರ್ ಆಗಿ ಕೊಟ್ಟಿರುವಂತದ್ದು. ಸೀಟ್ ನ ನೋಡ್ತಿರ್ಬೋದು, ಒಳ್ಳೆ ರೆಟ್ರೋ ಫೀಲ್ ಸ್ಟೈಲ್ ಅಲ್ಲಿ ಕೊಟ್ಟಿರುವಂತದ್ದು. ಸಿಂಪಲ್ ಮತ್ತೆ ಚಿಕ್ಕದಾಗಿ ಕೊಟ್ಟಿರುವಂತದ್ದು, ಮತ್ತೆ ಸಾಫ್ಟ್ ಕೂಡ ಇದೆ. ನಿಮ್ಗೆ ಏನು ಹಾರ್ಡ್ ಅನ್ನೋ ತರ ಫೀಲ್ ಆಗೋದಿಲ್ಲ. ಸಿಂಗಲ್ ಸೀಟು ಮತ್ತೆ ಪಿಲಿಯನ್ಗೂ ಕೂಡ ಸಿಮಿಲರ್ ಆಗಿ ಕೊಟ್ಟಿರುವಂತದ್ದು. ಸೊ ನೆಕ್ಸ್ಟ್ ಗ್ರಾಬ್ ರೈಲ್ಸ್ ಇರೋದಿಲ್ಲ ಈ ಒಂದು ಬೈಕ್ ಅಲ್ಲಿ ರೆಟ್ರೋ ಫೀಲ್ ಬರೋದಕ್ಕೆ.
ಮತ್ತೆ ಹಿಂದೆಗಡೆ ನೋಡ್ತಿರ್ಬೋದು ಟೈಲ್ ಲ್ಯಾಂಪ್ ನಿಮಗೆ ಎಲ್ಇಡಿ ಇಂದಾನೆ ಬಂದಿರುವಂತದ್ದು, ಮತ್ತೆ ಇಂಡಿಕೇಟರ್ಸ್ ಕೂಡ ನಿಮಗೆ ಎಲ್ಇಡಿ ಇಂದಾನೆ ಬಂದಿರುವಂತದ್ದು. ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ನಿಮಗೆ ಇಲ್ಲ ಆಗಿರುವಂತದ್ದು ಈ ಒಂದು ಬೈಕ್ ಅಲ್ಲಿ. ಈ ಬೈಕ್ ಆಗ್ಲೇ ಹೇಳ್ದಾಗೆ ಒಂದು ರೆಟ್ರೋ ಫೀಲ್ ಬರಬೇಕು ಅಂತ ಹೇಳಿ ನಿಮಗೆ ಕಲರ್ ಕಾಂಬಿನೇಷನ್ಸ್ ನ ತುಂಬಾನೇ ಕಮ್ಮಿ ಯೂಸ್ ಮಾಡಿರುವಂತದ್ದು. ಸೊ ನೋಡ್ತಿರ್ಬೋದು ನಿಮಗೆ ಟ್ಯಾಂಕ್ ಮತ್ತೆ ಆ ಸೈಡ್ ಫ್ರೇಮ್ ಅಲ್ಲಿ ಅಷ್ಟೇ ಕಲರ್ ನ ಬಿಟ್ರೆ ಬೇರೆ ಎಲ್ಲೂ ಕೂಡ ಯೂಸ್ ಮಾಡಿಲ್ಲ. ನ್ಯಾಚುರಲ್ ಆಗಿ ಫೈಬರ್ ಇಂದ ಮತ್ತೆ ಮೆಟಲ್ ಏನ್ ಕಲರ್ಸ್ ಇರುತ್ತೆ ಅದನ್ನ ಯೂಸ್ ಮಾಡಿ ಅಷ್ಟೇ ಒಂದು ಫಿನಿಶ್ ನ ಮಾಡಿರುವಂತದ್ದು ಈ ಒಂದು ಬೈಕು. ಸೊ ಅದರಿಂದಾನೇ ನಿಮಗೆ ಒಂದು ಕಂಪ್ಲೀಟ್ ಸ್ಪೋರ್ಟಿಫೈ ಮತ್ತೆ ಒಂದು ರೆಟ್ರೋ ಫೀಲ್ ಬರ್ತಿರುವಂತದ್ದು ಈ ಒಂದು ಬೈಕ್ ನ ನೋಡ್ತಿದ್ರೆ. ಈ ಬೈಕಲ್ಲಿ ಯೂಸ್ ಮಾಡಿರುವಂತಹ ಫುಟ್ ರೆಸ್ಟ್ ನೋಡ್ಬೋದು ನೀವು. ಸೊ ತುಂಬಾನೇ ಸಿಂಪಲ್ ಆಗಿ ಮೆಟಲ್ ಅಲ್ಲಿ ಕೊಟ್ಟಿರುವಂತದ್ದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಸೈಲೆನ್ಸರ್ ಪ್ಲೇಸ್ಮೆಂಟ್ ಮತ್ತೆ ಲುಕ್ ತುಂಬಾನೇ ಅಟ್ರಾಕ್ಟಿವ್ ಆಗಿದೆ ಅಂತಾನೆ ಹೇಳ್ಬೋದು ಈ ಒಂದು ಬೈಕಲ್ಲಿ. ಲೆಫ್ಟ್ ಸೈಡ್ ಅಲ್ಲಿ ಕೂಡ ನಿಮಗೆ ಆ ಎಕ್ಸ್ಎಸ್ಆರ್ ಅನ್ನೋ ಬ್ಯಾಡ್ಜಿಂಗ್ ಮತ್ತೆ ಯಮಹಾ ಅನ್ನೋ ಬ್ಯಾಡ್ಜಿಂಗ್ ಸಿಮಿಲರ್ ಆಗಿರುವಂತದ್ದು, ಮತ್ತೆ ಇಲ್ಲಿ ಯೂಸ್ ಮಾಡಿರುವಂತಹ ಡಿಸೈನ್ ಕೂಡ ಸಿಮಿಲರ್ ಆಗಿ ರೈಟ್ ಸೈಡ್ ಅಲ್ಲೂ ಕೂಡ ಇರುವಂತದ್ದು. ಮತ್ತೆ ನಿಮಗೆ ಸ್ಯಾರಿ ಗಾಡಿ ಒಂದು ಬೈಕ್ ಅಲ್ಲಿ ಸಿಗ್ತಾ ಇರುವಂತದ್ದು ಸಿಮಿಲರ್ ಆಗಿ ಫುಟ್ ರೆಸ್ಟ್ ಕೂಡ ಇರುವಂತದ್ದು ಈ ಒಂದು ಬೈಕ್ ಅಲ್ಲಿ ನಮಗೆ. ನೆಕ್ಸ್ಟ್ ಸಿಂಗಲ್ ಸ್ಟ್ಯಾಂಡ್ ಮಾತ್ರ ಇರುತ್ತೆ, ಡಬಲ್ ಸ್ಟ್ಯಾಂಡ್ ಇರೋದಿಲ್ಲ ಈ ಒಂದು ಬೈಕ್ ಅಲ್ಲಿ. ಈ ಬೈಕ್ ನ ಮೈಲೇಜ್ ನ ನೋಡೋದಾದ್ರೆ 45 ಕಿಲೋಮೀಟರ್ ಇಂದ 50 ಕಿಲೋಮೀಟರ್ ಪರ್ ಲೀಟರ್ ಆಗಿರುತ್ತೆ. ಮತ್ತೆ ಟಾಪ್ ಸ್ಪೀಡ್ ನ ನೋಡೋದಾದ್ರೆ 141 ಕಿಲೋಮೀಟರ್ ಪರ್ ಅವರ್ ಆಗಿರುತ್ತೆ. ನೆಕ್ಸ್ಟ್ ಈ ಒಂದು ಬೈಕ್ ನ ಓವರ್ ಆಲ್ ವೆಯ್ಟ್ ನ ನೋಡೋದಾದ್ರೆ 137 ಕೆಜಿ ಆಗಿರುತ್ತೆ. ಸೀಟ್ ಹೈಟ್ ನ ನೋಡೋದಾದ್ರೆ 810 ಆಗಿರುತ್ತೆ. ಸೊ ನನ್ನ ಹೈಟ್ ಬಂದು 6.1 ಅಡಿ ಇದ್ದೀನಿ. ಸೊ ಈ ಒಂದು ಬೈಕ್ ಅಲ್ಲಿ ಕುತ್ಕೊಂಡಾಗ ತುಂಬಾನೇ ಕಂಫರ್ಟಬಲ್ ಆಗಿ ಫೀಲ್ ಆಯ್ತು. ಯಾವುದೇ ರೀತಿ ಪ್ರಾಬ್ಲಮ್ ಆಗ್ಲಿಲ್ಲ. ನನ್ನ ಕಾಲುಗಳು ಎರಡೂ ಕೂಡ ನೆಲಕ್ಕೆ ತಾಕ್ತಿತ್ತು. ಯಾವುದೇ ರೀತಿ ಹೈಟಿನ ತೊಂದರೆ ಆಗ್ಲಿಲ್ಲ. ತುಂಬಾನೇ ಕಂಫರ್ಟಬಲ್ ಆಗಿತ್ತು. ಸೊ ದಟ್ ಮೀನ್ಸ್ ಈ ಒಂದು ಬೈಕ್ ಅಲ್ಲಿ 5.5 ಅಡಿ ಮೇಲೆ ಇರೋ ಯಾರೇ ವ್ಯಕ್ತಿಗಳಾದ್ರೂ 5.3 ಇರೋ ಆ ವ್ಯಕ್ತಿಗಳಾದ್ರೂ ಕೂಡ ತುಂಬಾನೇ ಕಂಫರ್ಟಬಲ್ ಆಗಿ ಓಡಿಸಬಹುದು ಅಂತ ಅನ್ಸುತ್ತೆ ಈ ಒಂದು ಬೈಕ್ ಅಲ್ಲಿ. ನೆಕ್ಸ್ಟ್ ಈ ಒಂದು ಬೈಕ್ ನ ಗ್ರೌಂಡ್ ಕ್ಲಿಯರೆನ್ಸ್ ನ ನೋಡೋದಾದ್ರೆ 170 ಆಗಿರುತ್ತೆ. ತುಂಬಾನೇ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು ಈ ಒಂದು ಬೈಕ್ ಅಲ್ಲಿ. ಯಾವುದೇ ರೀತಿ ರೋಡ್ಗೆ ಹಂಪ್ಸ್ಗೆ ಹಳ್ಳಕ್ಕೆ ತಾಗುತ್ತೆ ಅನ್ನೋ ಭಯ ಇರೋದಿಲ್ಲ ಈ ಒಂದು ಬೈಕ್ ಅಲ್ಲಿ. ಸೊ ನೋಡ್ತಿರ್ಬೋದು ತುಂಬಾನೇ ಕ್ಲಿಯರ್ ಆಗಿರುವಂತದ್ದು ಗ್ರೌಂಡ್ ಕ್ಲಿಯರೆನ್ಸ್ ಈ ಒಂದು ಬೈಕ್ ಅಲ್ಲಿ. ಈ ಬೈಕ್ ನ ಇನ್ಸ್ಟ್ರುಮೆಂಟಲ್ ಕನ್ಸೋಲ್ ನ ನೋಡೋದಾದ್ರೆ ನಿಮಗೆ ಕಂಪ್ಲೀಟ್ ಆಗಿ ಎಲ್ಸಿಡಿ ಡಿಜಿಟಲ್ ಮತ್ತೆ ಬ್ಲೂಟೂತ್ ಎನೇಬಲ್ಡ್ ಇಂದ ಬಂದಿರುತ್ತೆ. ನಮಗೆ ಸ್ಪೀಡೋಮೀಟರ್, ಓಡೋಮೀಟರ್, ಫ್ಯೂಲ್ ಗೇಜ್, 2 ಟ್ರಿಪ್ ಮೀಟರ್, ಟೆಕೋಮೀಟರ್, ಸ್ಟ್ಯಾಂಡ್ ಅಲರ್ಟ್, ಗೇರ್ ಇಂಡಿಕೇಟರ್, ಲೋ ಆಯಿಲ್ ಇಂಡಿಕೇಶನ್, ಲೋ ಫ್ಯೂಲ್ ಇಂಡಿಕೇಶನ್, ಸರ್ವಿಸ್ ರಿಮೈಂಡರ್, ಹಜಾರ್ಡ್ ವಾರ್ನಿಂಗ್ ಲೈಟ್, ಇಂಡಿಕೇಟರ್, ಇಂಜಿನ್ ಟೆಂಪರೇಚರ್, ಕ್ಲಾಕ್, SMS ಅಲರ್ಟ್, ಈ ತರ ಎಲ್ಲಾ ಇನ್ಫಾರ್ಮೇಶನ್ಸ್ ಈ ಒಂದು ನಮಗೆ ಇನ್ಸ್ಟ್ರುಮೆಂಟಲ್ ಕನ್ಸೋಲ್ ಅಲ್ಲಿ ಬರುವಂತದ್ದು. ಇನ್ಸ್ಟ್ರುಮೆಂಟಲ್ ಕನ್ಸೋಲ್‌ನ ಅಡ್ಜಸ್ಟ್ ಮಾಡೋದಕ್ಕೆ ಮತ್ತೆ ಟ್ರಿಪ್ ಮೀಟರ್‌ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಒಂದು ಸ್ವಿಚ್ ಕೊಟ್ಟಿರ್ತಾರೆ. ಆ ಸ್ವಿಚ್ ಇಂದ ನಾವು ಇಲ್ಲಿ ಅನ್ಸೆಲೆಕ್ಟ್ ಮಾಡ್ಕೋಬಹುದಾಗಿರುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು. ಅಡಿಷನಲ್ ಆಗಿ ನಮಗೆ ಈ ಒಂದು ಬೈಕ್ ಅಲ್ಲಿ ಟ್ರಾಕ್ಷನ್ ಕಂಟ್ರೋಲ್‌ನ ಕೊಟ್ಟಿರುವಂತದ್ದು. ನಿಮಗೆ ಅಷ್ಟು ಈಸಿಯಾಗಿ ಯಾವುದೇ ಬೈಕ್ ಅಲ್ಲಿ ಬರೋದಿಲ್ಲ. ಬಟ್ ಈ ಒಂದು ಬೈಕ್ ಅಲ್ಲಿ ಕೊಟ್ಟಿರುವಂತದ್ದು ನಮಗೆ. ಈ ಬೈಕ್‌ನ ಎಕ್ಸಾಸ್ಟ್ ನೋಡ್ಕೊಂಡು ಬರೋಣ ಬನ್ನಿ. ಈ ಬೈಕ್ ಅಲ್ಲಿ ನಮಗೆ 2 ಮ್ಯಾನುಫ್ಯಾಕ್ಚರಿಂಗ್ ವಾರಂಟಿ ಬರುತ್ತೆ. ಒಂದು 2 ವರ್ಷಕ್ಕೆ ಮತ್ತೆ 30,000 ಕಿಲೋಮೀಟರ್‌ಗೆ 2 ವಾರಂಟೀಸ್ ಈ ಒಂದು ಬೈಕ್ ಅಲ್ಲಿ ನಮಗೆ ಸಿಗುವಂತದ್ದು. ನೆಕ್ಸ್ಟ್ ಈ ಒಂದು ಬೈಕ್ ಅಲ್ಲಿ ನಮಗೆ ಸರ್ವಿಸ್ ನ ನೋಡೋದಾದ್ರೆ ಫಸ್ಟ್ ಸರ್ವಿಸ್ 1,000 ಕಿಲೋಮೀಟರ್ ಅಥವಾ 30 ದಿವಸದೊಳಗಡೆ, ಸೆಕೆಂಡ್ ಸರ್ವಿಸ್ 5,000 ಕಿಲೋಮೀಟರ್ ಅಥವಾ 150 ದಿವಸದೊಳಗಡೆ, ಮೂರನೇ ಸರ್ವಿಸ್ 9,000 ಕಿಲೋಮೀಟರ್ ಅಥವಾ 270 ದಿವಸದೊಳಗಡೆ. ಈ 3 ಸರ್ವಿಸ್ ನಮಗೆ ಶೆಡ್ಯೂಲ್ ಹೀಗೆ ಇರುವಂತದ್ದು. ನೆಕ್ಸ್ಟ್ ಒಂದು ಬೈಕ್ ನ ಆನ್ ರೋಡ್ ಪ್ರೈಸ್ ಬ್ಯಾಂಗ್ಳೂರಲ್ಲಿ ಎಷ್ಟಿದೆ ಅನ್ನೋದನ್ನ ನೋಡೋದಾದ್ರೆ ಎಕ್ಸ್ ಶೋರೂಮ್ ಪ್ರೈಸ್ 1,50,815 ರೂಪಾಯಿ ಇದೆ. ಟ್ಯಾಕ್ಸ್ ನ ನೋಡೋದಾದ್ರೆ 13,879 ರೂಪಾಯಿ ಇದೆ. ಇನ್ಶೂರೆನ್ಸ್ ನ ನೋಡೋದಾದ್ರೆ 34,695 ರೂಪಾಯಿ ಇದೆ. ಮತ್ತೆ ಅದರ್ಸ್ 1,000 ಅಂತ ಸೇರಿಸ್ಕೊಂಡ್ರೆ ನಮಗೆ ಒಟ್ಟು ಓವರ್ ಆಲ್ 2,389 ರೂಪಾಯಿ. ನಾವು 2 ಲಕ್ಷ ರೌಂಡ್ ಆಫ್ ಅಂತ ಇಟ್ಕೊಂಡ್ರು ಇದ್ರದ್ದು ಆನ್ ರೋಡ್ ಪ್ರೈಸ್ ಬಂದು 2 ಲಕ್ಷ ರೂಪಾಯಿ ಆಗಿರುತ್ತೆ. ಎಲ್ಲಾ ವೇರಿಯಂಟ್ಸ್ಗೂ ಸೇಮ್ ಪ್ರೈಸ್ ಆಗಿರುತ್ತೆ. ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಇದರಲ್ಲಿ ಬರುವಂತದ್ದು ಸಿಂಗಲ್ ವೇರಿಯಂಟ್, 4 ಕಲರ್ ಆಪ್ಷನ್ಸ್. 4 ಕಲರ್ ಆಪ್ಷನ್ಸ್ಗೂ ನಿಮಗೆ 2 ಲಕ್ಷ ರೂಪಾಯಿ ಆಗಿರುತ್ತೆ ಆನ್ ರೋಡ್ ಪ್ರೈಸ್ ಬ್ಯಾಂಗ್ಳೂರ್ನಲ್ಲಿ. ನೆಕ್ಸ್ಟ್ ಈ ಒಂದು ಬೈಕ್ಗೆ ಕಾಂಪಿಟೇಷನ್ ಇರುವಂತದ್ದು ಪಲ್ಸರ್ 150 ಆಗಿರುತ್ತೆ ಮತ್ತೆ ಹಂಟರ್ 350 ಆಗಿರುತ್ತೆ. ಸೊ ಇದಿಷ್ಟು ಈ ಒಂದು ಬೈಕ್ ನ ರೈವಲ್ರಿ ಬೈಕ್ಸ್ ಆಗಿರುತ್ತೆ. ಇದಿಷ್ಟು ಈ ಒಂದು ಬೈಕ್ ನ ಮಾಹಿತಿ ಆಗಿರುತ್ತೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ನಿಯರೆಸ್ಟ್
ಶೋರೂಮ್ಗಳಿಗೆ ಹೋಗಿ ಅಲ್ಲಿ ಟೆಸ್ಟ್ ರೈಡ್ ನ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ನೀವು ಯಾವುದೇ ಬೈಕ್ ನ ಚೂಸ್ ಮಾಡಬೇಕಿದ್ರೆ ನೀವು ನಿಮ್ಮ ಪರ್ಪಸ್ ನ ತಿಳ್ಕೊಳ್ಳಿ, ಮತ್ತೆ ಆದಷ್ಟು ತುಂಬಾ ಟೆಸ್ಟ್ ರೈಡ್ ಗಳನ್ನ ಮಾಡಿ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಬೈಕ್ ನ ಬುಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ಸ್ ಬೇಕಾಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ನೀವು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.